ಪಾಶರಹಿತನು ಬಸವ ಪಾಶರಹಿತನು ಬಸವ ದೋಷ ದುರ್ಗುಣರಹಿತ ಬಸವ ಗುರುವೇ ದೋಷ ದುರ್ಗುಣರಹಿತ ಬಸವ ಗುರುವೇ ಈಶಪಾದ ಧ್ಯಾನ ಮೀಸಲ ಮನ ಮಂತ್ರದಾಸಕ್ತ ಬಸವಣ್ಣನೈ ಯೋಗಿನಾಥ ಆಸಕ್ತ ಬಸವಣ್ಣನೈ ಯೋಗಿನಾಥ ಮರಣರಹಿತನು ಬಸವ ಶರಣ ಶಾಶ್ವತ ಬಸವ ಕರುಣಾಬ್ಧಿ ಬಸವಣ್ಣನೈ ಬಸವಲಿಂಗ ಕರುಣಾಬ್ಧಿ ಬಸವಣ್ಣನೈ ಬಸವಲಿಂಗ ಹರಣ ಕರಣೇಂದ್ರಿಯ ವಿಷಯರಹಿತನು ಬಸವ ಪರತತ್ವ ಗುರು ಬಸವ ಯೋಗಿನಾಥ ಪರತತ್ವ ಗುರು ಬಸವ ಯೋಗಿನಾಥ ಜನನ ನಿಮ್ಮೊಳು ಬಸವ ಮರಣ ನಿಮ್ಮೊಳು ಬಸವ ಹರಣ ನಿಮ್ಮೊಳು ಬಸವ ನಿಖಲ ರೂಪ ಹರಣ ನಿಮ್ಮೊಳು ಬಸವ ನಿಖಲ ರೂಪ ಕರಣೇಂದ್ರಿಯ ಸುಖದ ಸಹಭೋಗಿ ಬಸವಣ್ಣ ಕರುಣವಾರಿಧಿ ಬಸವ ಯೋಗಿನಾಥ ಕರುಣವಾರಿಧಿ ಬಸವ ಯೋಗಿನಾಥ ಲಿಂಗಾಂಗಿ ಲಿಂಗ ಸಂಗಾನಂದ ಭರಿತಾಂಗಿ ಮಂಗಳಮಯ ರೂಪ ಮನ್ಮನದಲ್ಲಿ ಮಂಗಳಮಯ ರೂಪ ಮನ್ಮನದಲ್ಲಿ ಅಂಗಸಂಗದ ಭಾವ ಮನದಲ್ಲಿ ಲೀಯವು ಲಿಂಗ ಬಸವಣ್ಣನೈ ಯೋಗಿನಾಥ ಲಿಂಗ ಬಸವಣ್ಣನೈ ಯೋಗಿನಾಥ ಮನೆಯೊಳಗೆ ಮನೆ ಹುಟ್ಟಿ ತನುವು ನಿರವಯ ಮಾಡಿ ಅನುವರಿದು ಪದ ಭರಿತವಾದ ಶರಣ ಅನುವರಿದು ಪದ ಭರಿತವಾದ ಶರಣ ವಿನಯದಿಂದಲಿ ನಿಜವ ಅರಿದು ಗಣಪದ ಒಡೆದ ಚಿನುಮಯಾತ್ಮಕ ಬಸವ ಯೋಗಿನಾಥ ಚಿನುಮಯಾತ್ಮಕ ಬಸವ ಯೋಗಿನಾಥ ಲಿಂಗ ಗುರು ಬಸವಣ್ಣ ಗುರುವಿನ ಗುರು ಬಸವಣ್ಣ ಲಿಂಗಾಂಗ ಸಮರಸವನೊಂದುಗೂಡಿ ಲಿಂಗಾಂಗ ಸಮರಸವನೊಂದುಗೂಡಿ ಅಂಗಲಿಂಗಗಳೆರಡ ಒಂದು ಮಾಡಿದನಾಗಿ ಜಂಗಮಾತಾನಾದನೈ ಯೋಗಿನಾಥ ಜಂಗಮಾತಾನಾದನೈ ಯೋಗಿನಾಥ ಲಿಂಗವು ಬಸವಣ್ಣ ಜಂಗಮವು ಬಸವಣ್ಣ ಅಂಗಲಿಂಗೈಕ್ಯನು ಬಸವಣ್ಣನು ಅಂಗಲಿಂಗೈಕ್ಯನು ಬಸವಣ್ಣನು ಕಂಗಳಲಿ ಶಿವತತ್ವ ನೆಲೆಗೊಂಡ ಬಸವಂಗೆ ಹಿಂಗದೆ ಶರಣೆಂಬೆ ಯೋಗಿನಾಥ ಹಿಂಗದೆ ಶರಣೆಂಬೆ ಯೋಗಿನಾಥ ಅಂಗಲಿಂಗದಿ ಭರಿತ ಲಿಂಗವಂಗದಿ ಭರಿತ ಸಂಗ ಚಿನ್ಮೂರ್ತಿ ಶ್ರೀ ಬಸವಲಿಂಗ ಸಂಗ ಚಿನ್ಮೂರ್ತಿ ಶ್ರೀ ಬಸವಲಿಂಗ ಅಂಗಲಿಂಗಾದೈಕ್ಯ ಭಾವ ಭಿನ್ನಾರಹಿತ ಲಿಂಗ ಶಟಸ್ಥಲ ಬ್ರಹ್ಮಿ ಯೋಗಿನಾಥ ಲಿಂಗ ಶಟಸ್ಥಲ ಬ್ರಹ್ಮಿ ಯೋಗಿನಾಥ ಲಿಂಗಾಂಗ ಬಸವಣ್ಣ ಸಂಗ ಸಮರಸ ಬಸವ ಲಿಂಗಕ್ಕೆ ಲಿಂಗವು ಬಸವಣ್ಣನು ಲಿಂಗಕ್ಕೆ ಲಿಂಗವು ಬಸವಣ್ಣನು ಅಂಗದಿ ನಿಜ ತತ್ವ ಸಂಗ ಸಮರಸ ಬಸವನಂಗ
ಚಿದಂಗನೈ ಯೋಗಿನಾಥ ಅನಂಗ ಚಿದಂಗನೈ ಯೋಗಿನಾಥ ಲಿಂಗ ನಿಜೈಕ್ಯದ ಸಂಗ ಸಮರಸದಲ್ಲಿ ಮಂಗಳಮಯ ಮೂಲ ತತ್ವ ಬೀಜ ಮಂಗಳಮಯ ಮೂಲ ತತ್ವ ಬೀಜ ಅಂಗಸಂಗದ ಭಾವ ಭ್ರಮೆಯಳಿದ ಶಿವಯೋಗ ಲಿಂಗ ಬಸವಣ್ಣನೈ ಯೋಗಿನಾಥ ಲಿಂಗ ಬಸವಣ್ಣನೈ ಯೋಗಿನಾಥ ಕಾಮರಹಿತನು ಬಸವ ಕ್ರೋಧರಹಿತನು ಬಸವ ಮೋಹ ಮದ ಮತ್ಸರಾರಹಿತ ಬಸವ ಮೋಹ ಮದ ಮತ್ಸರಾರಹಿತ ಬಸವ ನಾಮರೂಪು ಕ್ರಿಯೆಯಳಿದ ಮಹಾಬ್ರಹ್ಮದಿ ತಾಮನ ಮುಕ್ತನೈ ಯೋಗಿನಾಥ ತಾಮನ ಮುಕ್ತನೈ ಯೋಗಿನಾಥ ಒಂದರ ಮಧ್ಯದಲ್ಲಿ ಸಂದವೈ 100 ತೊಲೆ ಅಂದದ ಮಠಗಳಿಗೆ ಬೀಡುಗಟ್ಟಿ ಅಂದದ ಮಠಗಳಿಗೆ ಬೀಡುಗಟ್ಟಿ ನಿಂದು ಮನೆಯೊಳಗೆ ನಿರ್ವಯಲಾದ ಗುರು ಬಸವ ತಂದೆ ಶರಣಾಗೆನಗೆ ಯೋಗಿನಾಥ ತಂದೆ ಶರಣಾಗೆನಗೆ ಯೋಗಿನಾಥ ಮೂರಾರು ಭೇದವನು ಜಾರಿ ನಿಜದಲ್ಲಿ ನಿಂದು ಬೇರ ತೊಟ್ಟನೆ ಕಡಿದು ಖಂಡಿಸಿದನು ಬೇರ ತೊಟ್ಟನೆ ಕಡಿದು ಖಂಡಿಸಿದನು ನೀರ ನಿಷ್ಪತಿಯಾದ ನಿರ್ವಯಲ ಪದದಲ್ಲಿ ಆರೂಢ ಬಸವನೈ ಯೋಗಿನಾಥ ಆರೂಢ ಬಸವನೈ ಯೋಗಿನಾಥ ಮೂರು ಬೆಟ್ಟವ ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲು ಬಯಲನೆ ಬೆರಸಿ ಬಯಲಾದ ಬಸವನ ನಿರ್ವಯಲ ಪದವೆನಗೆ ಯೋಗಿನಾಥ ನಿರ್ವಯಲ ಪದವೆನಗೆ ಯೋಗಿನಾಥ ಇಂತು ಬಸವಸ್ತವನ ಸಂತತಂ ನೆನೆದೀಗ ನಿಶ್ಚಿಂತನಾದೆನೈ ಸುಖತರದಲ್ಲಿ ನಿಶ್ಚಿಂತನಾದೆನೈ ಸುಖತರದಲ್ಲಿ ಸಚ್ಚಿದಾನಂದ ಗುರು ಬಸವಣ್ಣ ನಾಣತಿಯ ವಚ್ಚತಾ ನಿಮಗಾನು ಯೋಗಿನಾಥ ವಚ್ಚತಾ ನಿಮಗಾನು ಯೋಗಿನಾಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಭಾಯಿಗಳಾಗಿರ್ತಕ್ಕಂಥ ಎಲ್ಲ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಸಿದ್ದರಾಮ ಶಿವಯೋಗಿಗಳ ಬಸವ ಸ್ತೋತ್ರ ತ್ರಿವಿಧಿ ಒಂದು ರೀತಿಯಲ್ಲಿ ಅಪ್ಪ ಬಸವಣ್ಣನವರ ಲೌಕಿಕ ಬದುಕನ್ನು ಅಲೌಕಿಕವಾದ ರೀತಿಯಲ್ಲಿ ಮಾತು ಮನಗಳಿಗೆ ಅತ್ತತ್ತ ಮೀರಿದ ರೀತಿಯಲ್ಲಿ ನಮ್ಮ ಅಂತರಂಗದ ಅನುಭವದಲ್ಲಿ ಸಹಜವಾಗಿ ಅರಳುವಂತೆ ಮಾಡುವ ಒಂದು ಅದ್ಭುತವಾಗಿರ್ತಕ್ಕಂಥ ತ್ರಿಪದಿಗಳಿವೆ. ಇದರಲ್ಲಿ 125 ತ್ರಿಪದಿಗಳಿವೆ. ಆದರೆ ಯಾವುದಾದ್ರೂ ಒಂದು ತ್ರಿಪದಿಯನ್ನು ಅರ್ಥ ಮಾಡಿಕೊಂಡ್ರೆ 125 ಸಹ ಅದರಲ್ಲಿ ಸಹಜವಾಗಿ ಬೆರ್ತು ಹೋಗಿರ್ತವೆ.
ಅಂಥ ಒಂದು ನೆಲೆ ಇರುವಂಥದ್ದು. ಅಪ್ಪ ಬಸವಣ್ಣನವರು ನೀಗಿ ನಿಷ್ಪತ್ತಿಯಾದ ನಂತರ ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ನಂತರ ಅವರ ಪ್ರಭಾವ ಮತ್ತು ಆ ಒಂದು ವಿಶೇಷತೆ, ಅವರು ಯಾವ ರೀತಿ ಪರಿಪೂರ್ಣತೆಯನ್ನು ಸಾಧಿಸಿದ್ರು ಅನ್ನುವಂಥ ನೆಲೆಯನ್ನು ಕುರಿತು ನಮಗೆ ಪರಿಚಯ ಮಾಡಿಕೊಡುವಂಥ ಬಸವಣ್ಣನವರ ಉತ್ತರ ಜೀವನದ ಬಸವೋತ್ತರದ ನೆಲೆಯನ್ನು ನಮಗೆ ಸಹಜವಾಗಿ ತಿಳಿಸುವಂಥ ಪ್ರಯತ್ನವನ್ನು ಸಿದ್ದರಾಮ ಶಿವಯೋಗಿಗಳು ಮಾಡ್ತಾ ಬಂದಿರೋದನ್ನು ನಾವು ನೋಡಿದ್ವಿ. ಕಳೆದ ಬಾರಿಯೂ ಏನು ವಿಷಯಗಳಿದ್ವು ಅದೇ ವಿಷಯಗಳು ಹಿಂದೆ ಮುಂದೆ ಮತ್ತೆ ಅದನ್ನು ನಮಗೆ ಸಾಧ್ಯವಾದಷ್ಟು ನಮ್ಮ ಅಂತರಂಗದಲ್ಲಿಯೂ ಅದನ್ನು ನೆಲೆಗೊಳಿಸುವಂಥ ನೆಲೆಯಲ್ಲಿ ಸಿದ್ದರಾಮ ಶಿವಯೋಗಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ನೋಡಿ, ವಾಸ್ತವವಾದಂಥ ರೀತಿಯಲ್ಲಿ ಕಳೆದ ಸಾರಿ ಒಂದು ಹೇಳಿದ್ರು, ಆಸೆ ರಹಿತನು ಬಸವ, ಪಾಸರಹಿತನು ಬಸವ, ದೋಷ ದುರ್ಗುಣ ರಹಿತ ಬಸವಲಿಂಗ. ನೋಡಿ, ಯಾವ ಲೆಕ್ಕದಲ್ಲಿ ಹೇಳಬೇಕು ನಾವು? ವಾಸ್ತವವಾದಂಥ ರೀತಿಯಲ್ಲಿ ಅಪ್ಪ ಬಸವಣ್ಣನವರು ಯಾವ ರೀತಿ ಇದ್ರು ಅದನ್ನು ಹಿಂದೆ ಅವರು ಹೇಳಿದ್ರು. ನಲ್ಲನಾ ಲಿಂಗವನು ಸಲ್ಲಿತದಿಂ ಕಂಡ ನಿರ್ಲೇಪ ನಿಜಯೋಗಿ ಬಸವಯ್ಯನು, ಅಲ್ಲಿಂದ ಲತ್ತತ್ತ ವಲ್ಲಭಯನೊಳಗೊಂಡ ಸಲ್ಲಲಿತ ಬಸವನೈ ಯೋಗಿನಾಥ. ಆ ಮುಕ್ತಿ ಅಂಗನೆಯನ್ನು ಯಾವ ರೀತಿ ಸೇರಿದ್ರು ಅಂತ. ಬಸವಣ್ಣನವರಲ್ಲಿ ಯಾವುದಾದ್ರು ಸಂಕಲ್ಪ ವಿಕಲ್ಪಗಳಿತ್ತ? ನೋಡಿ, ಅವರು ಹೇಳ್ತಾರೆ ಬಸವಣ್ಣ ಸಹಜವಾಗಿ ಹೇಗಿದ್ರು ಅಂತ. ಆಸೆ ರಹಿತನು ಬಸವ, ಪಾಶರಹಿತನು ಬಸವ, ದೋಷ ದುರ್ಗುಣ ರಹಿತ ಬಸವ ಗುರುವೇ, ಈಶಪಾದ ಧ್ಯಾನ ಮೀಸಲ ಮನಮಂತ್ರದ ಆಸಕ್ತ ಬಸವನೈ ಯೋಗಿನಾಥ. ನೋಡಿ, ಬಸವಣ್ಣನಿಗೆ ಯಾವ ಆಸೆಯೂ ಇಲ್ಲ, ಯಾವ ಪಾಶ ಬಂಧನವೂ ಇಲ್ಲ, ದೋಷ ದುರ್ಗುಣಗಳು ಅಪ್ಪ ಬಸವಣ್ಣನ ಬಳಿ ಸುರಿಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಇದ್ದದ್ದು ಒಂದೇ, ಈಶಪಾದ ಧ್ಯಾನ ಮೀಸಲ ಮನಮಂತ್ರ, ಅದರಲ್ಲಿ ಆಸಕ್ತ ಬಸವನೈ ಯೋಗಿನಾಥ. ಅಲ್ಲಿ ನಾನೆಂಬುದು ನೀನೆಂಬುದು ಇಲ್ಲವೇ ಇಲ್ಲ. ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಘನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಘನವಿಲ್ಲ, ಇಂತಿ ತ್ರಿವಿಧವೂ ನಿಮ್ಮದೆಂದ ಬಳಿಕ ಎನಗೆ ಬೇರೆ ವಿಷಯವಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ. ನೋಡಿ, ಆ ವಚನದ ನೆಲೆಯನ್ನು ಇಟ್ಟುಕೊಂಡು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಸೆ ರಹಿತನು ಬಸವ, ಪಾಶರಹಿತನು ಬಸವ, ದೋಷ ದುರ್ಗುಣ ರಹಿತ ಬಸವ ಗುರುವೇ, ಈಶಪಾದ ಧ್ಯಾನ ಮೀಸಲ ಮನಮಂತ್ರದ ಆಸಕ್ತ ಬಸವನೈ ಯೋಗಿನಾಥ. ಅದಷ್ಟೇ ಅಲ್ಲ, ಮರಣರಹಿತನು ಬಸವ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲ, ಮರಣವಾಯಿತೆಂಬರು ಎನಗೆ ಮರಣವಿಲ್ಲ ಅಂತ ಅಪ್ಪ ಬಸವಣ್ಣನವರು ಹೇಳಿದಾರಲ್ಲ. ನೋಡಿ, ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಮರಣರಹಿತನು ಬಸವ, ಶರಣ ಶಾಶ್ವತ ಬಸವ, ಕರುಣಾಬ್ಧಿ ಬಸವನೈ ಬಸವಲಿಂಗ, ಹರಣ ಮನ ಕರಣೇಂದ್ರಿಯ ವಿಷಯ ರಹಿತನು ಬಸವ, ಪರತತ್ವ ಗುರು ಬಸವ ಯೋಗಿನಾಥ. ಯಾವುದು ನಮ್ಮನ್ನು ಬಂಧನಕ್ಕೆ ಒಳಗು ಮಾಡ್ತದಲ್ಲ ಅವ್ಯಾವುದೂ ಅಲ್ಲಿ ಇಲ್ಲ. ನೋಡಿ, ಮರಣ, ಆಮೇಲೆ ಅಷ್ಟೇ ಅಲ್ಲ, ಯಾವುದೇ ಆಗಲಿ ಶರಣ ಶಾಶ್ವತ ಬಸವ, ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ನಿತ್ಯದ ನಿಜದಲ್ಲಿ ನಿಂತವನು ಬಸವಣ್ಣ. ಹರಣ ಮನ ಕರಣೇಂದ್ರಿಯಗಳು ಈ ಎಲ್ಲ ವಿಷಯಗಳಿಂದ ದೂರನಾದವನು ಪರತತ್ವ ಗುರು ಬಸವ ಯೋಗಿನಾಥ. ಅಪ್ಪ ಬಸವಣ್ಣನನ್ನು ಏನಂತ ಕರಿಬೋದು? ಪರತತ್ವ ಅಂತಲೇ ಕರೀರಿ, ಪರತತ್ವ ಗುರು ಬಸವ ಯೋಗಿನಾಥ. ಅದಷ್ಟೇ ಅಲ್ಲ, ಹೊರಗಿನ ವಿಚಾರವನ್ನು ಯೋಚನೆ ಮಾಡೋದಾದರೆ ಜನನ ನಿಮ್ಮೊಳು ಬಸವ, ಮರಣ ನಿಮ್ಮೊಳು ಬಸವ, ಹರಣ ನಿಮ್ಮೊಳು ಬಸವ, ನಿಷ್ಕಲ ರೂಪ, ಕರಣೇಂದ್ರಿಯ ಸುಖದ ಸಹಯೋಗಿ ಸಹಭೋಗಿ ಬಸವಣ್ಣ, ಕರುಣವಾರಿಧಿ ಬಸವ ಯೋಗಿನಾಥ. ಹುಟ್ಟು ಹೊರಗಿನಿಂದ, ಸಾವು ಹೊರಗಿನಿಂದ ಈ ಲೆಕ್ಕ ಇಲ್ಲ. ಜನನ ಮರಣಗಳೆರಡೂ ನಿಮ್ಮೊಳಗೆ ಇರತಕ್ಕಂಥದ್ದು. ಜನನ ನಿಮ್ಮೊಳು ಬಸವ, ಮರಣ ನಿಮ್ಮೊಳು ಬಸವ, ಹರಣ ನಿಮ್ಮೊಳು ಬಸವ, ನಿಷ್ಕಲ ರೂಪ. ಜನನ ಮರಣ ಹರಣ ಇವೆಲ್ಲವೂ ಸಹಜವಾದ ರೀತಿಯಲ್ಲಿ ನಿಮ್ಮಿಂದ ಬೇರ್ಪಟ್ಟಿದ್ದಲ್ಲ, ನಿಮ್ಮಿಂದ ಬೇರೆಯೇ ಅಲ್ಲ. ಅದೆಲ್ಲ ನಿಷ್ಕಲ ಸ್ವರೂಪದಲ್ಲಿ ಇರತಕ್ಕಂಥದ್ದು. ಅಂತಃಕರಣ ಚತುಷ್ಟಯಗಳು, ಇಂದ್ರಿಯಗಳು
ಇವೆಲ್ಲದರ ಕರ್ಣ ಇಂದ್ರಿಯ ಸುಖದ ಸಹಭೋಗಿ ಬಸವಣ್ಣ, ಕರುಣ ವಾರಿದಿ ಬಸವ ಯೋಗಿನಾಥ. ಅಂತರಂಗದ ನೆಲೆಯನ್ನು ನೋಡಿ, ಈ ಲೌಕಿಕವಾಗಿರ್ತಕ್ಕಂಥ ಜೀವದ್ವಂದ್ವಗಳನ್ನೆಲ್ಲ ಕಳೆದು ಸಹಜವಾದ ರೀತಿಯಲ್ಲಿ ಬಯಲಲ್ಲಿ ಸೇರಿದ ಹಾಗೆ ಬಯಲೊಳಗೆ ಬಯಲಾದ ನೆಲೆಯನ್ನು ಕುರಿತು ಹೇಳುವಂಥ ನೆಲೆಯಲ್ಲಿ ಈ ಶಬ್ದಗಳನ್ನು, ಆ ಶಬ್ದಗಳ ಹಿಂದಿರ್ತಕ್ಕಂಥ ಮೂಲ ತತ್ವದ ಆ ತರಂಗಗಳನ್ನು ಇಟ್ಟುಕೊಂಡು ನಾವಿಲ್ಲಿ ಯೋಚನೆ ಮಾಡಬೇಕು. ಲಿಂಗಾಂಗಿ ಲಿಂಗ ಸಂಗಾನಂದ ಭರಿತಾಂಗಿ. ಬಸವಣ್ಣ ಲಿಂಗಾಂಗಿ ಆದವನು, ಲಿಂಗವೇ ಅಂಗವಾಗಿರ್ತಕ್ಕಂಥವನು. ಅಷ್ಟೇ ಅಲ್ಲ, ಲಿಂಗ ಸಂಘದ ಆನಂದ ಸಂಪೂರ್ಣವಾಗಿ ಆನಂದ ಸ್ವರೂಪವಾಗಿರ್ತಕ್ಕಂಥವನು. ಮಂಗಳಮಯ ರೂಪ ಮನಸ್ಥಲದಲ್ಲಿ, ಮಂಗಲಮಯ ರೂಪ ಮನ್ಮನದಲ್ಲಿ, ಅಂಗಸಂಗದ ಭಾವ ಮನದಲ್ಲಿ ಲೀಯವು ಲಿಂಗ ಬಸವಣ್ಣನ ಯೋಗಿನಾಥ್. ನೋಡಿ, ಅಂಗಲಿಂಗಗಳ ನೆಲೆಯನ್ನು ಸಹಜವಾದ ರೀತಿಯಲ್ಲಿ ಶಬ್ದಗಳ ಮುಖಾಂತರವಾಗಿ ನಮ್ಮ ಅಂತರಂಗಕ್ಕೆ ತಲುಪಿಸುವಂತಹ ರೀತಿಯಲ್ಲಿ ಅನಂತ ರೀತಿಯಲ್ಲಿ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದೊಂದು ಸಾಲು ಸಹ ಶಬ್ದಾತೀತವಾಗಿರ್ತಕ್ಕಂಥದ್ದು, ದ್ವಂದ್ವರಹಿತವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮನೆಯೊಳಗೆ ಮನೆ ಹುಟ್ಟಿ ತನುವ ನಿರವಯ ಮಾಡಿ ಅನುವರಿದು ಪದಭರಿತನಾದ ಶರಣ. ಮನೆಯೊಳಗೆ ಮನೆಯುಟ್ಟಿ ತನುವ ನಿರವಯ ಮಾಡಿ. ನೋಡಿ ಹೇಗಿದೆ, ಮನದೊಳಗೆ ಯಾವ ರೀತಿ ಇದು ಲೆಕ್ಕಾಚಾರ ಹೇಳೋದು. ಮನೆಯೊಳಗೆ ಮನೆಯುಟ್ಟಿ, ಮನೆ ಅಂದ್ರೇನು? ಸಂಕಲ್ಪ. ಸಂಕಲ್ಪದಲ್ಲಿ ಸಂಕಲ್ಪ ಮೂಡ್ತದೆ. ಈ ಸಂಕಲ್ಪದ ನೆಲೆಯ, ಅದನ್ನ ನಿಸ್ಸಂಕಲ್ಪದ ನೆಲೆ ಯಾವುದು? ಈ ಮನ ಅಂದ್ರೆ ಮನಸ್ಸಿನ ಸಂಕಲ್ಪದ ಸಹಜವಾಗಿರುವಂಥ ನೆಲೆ ಇದೆಯಲ್ಲ, ಇದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಅದು ಬಹಳ ಲೆಕ್ಕದಲ್ಲಿ ಮನೆಯೊಳಗೆ ಮನೆ ಹುಟ್ಟಿ ತನುವ ನಿರಭಯ ಮಾಡಿ. ಈ ತನು ಅಂದರೆ ಶರೀರ, ಇದಕ್ಕೆ ಆಕಾರ ಕೊಟ್ಟಿದೆಯಲ್ಲ, ಈ ಮನ ಮತ್ತು ಈ ಸಂಕಲ್ಪಗಳ ನೆಲೆಯನ್ನು ಅದರಿಂದ ಹೊರಗೆ ಬಂದು ಅನುವರಿದು ಪದಭರಿತನಾದ ಶರಣ. ಈ ಮನಸ್ಸು ಮತ್ತು ತನು ಇವುಗಳ ನಡುವೆ ಇರತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಸಮನ್ವಯದ ನೆಲೆ ವಿಶೇಷವಾದ ರೀತಿಯಲ್ಲಿ ಕಂಡು ಅದಕ್ಕೆ ಅಂಟದೆ ಹೊರಗೆ ನಿಂತವನು ಶರಣ. ವಿನಯದಿಂದಲೇ ನಿಜವನರಿದು ಘನಪದ ಪಡೆದ ಚಿನ್ಮಯಾತ್ಮಕ ಬಸವ ಯೋಗಿನಾಥ. ಅತ್ಯಂತ ವಿನಯದಿಂದ ಈ ವಾಸ್ತವದ ಸತ್ಯವನ್ನು ತಿಳಿದು ಆ ಘನಪದವನ್ನು ಮೀರಿ ಆ ಚಿನ್ಮಯ ಸ್ವರೂಪನಾದವನು ಅಪ್ಪ ಬಸವಣ್ಣ. ಬಸವಣ್ಣ ಏನೇನಾದ, ನಮ್ಗೆ ಯಾವ ರೀತಿ ಕಾಣ್ತಾನೆ? ಲಿಂಗ ಗುರು ಬಸವಣ್ಣ, ಗುರುವಿನ ಗುರು ಬಸವಣ್ಣ, ಲಿಂಗಾಂಗ ಸಮರಸ ಒಂದುಗೂಡಿ ಅಂಗಲಿಂಗಗಳೆರಡನೊಂದು ಮಾಡಿದನಾಗಿ ಜಂಗಮವು ತಾನಾದ ನೈವ ಯೋಗಿನಾಥ. ಜಂಗಮ ಅಂತ ಹೇಳಿದ್ರೆ ಅಂಗಲಿಂಗಗಳೆರಡರ ಸಹಜ ಸಮನ್ವಯತೆಯಿಂದ ಸೀಮಾತೀತವಾಗಿರ್ತಕ್ಕಂಥ ಆ ಅಕ್ಷರ ಸ್ವರೂಪವನ್ನು ಪಡೆದ ಒಂದು ಸ್ಥಿತಿ ಇದೆಯಲ್ಲ, ಅದು ಜಂಗಮ ಸ್ಥಿತಿ. ಜಂಗಮ ಅಂತಂದರೆ ನಾವು ಹೇಳುವಂಥ ರೀತಿಯಿಂದ ನಾವು ಲೌಕಿಕವಾಗಿ ಅರ್ಥ ಮಾಡಿಕೊಳ್ಳುವಂಥ ಜಾತಿ ಪದ್ಧತಿಯ ನೆಲೆಯಲ್ಲಿ ನಾವು ನಮ್ಮ ಅಜ್ಞಾನದ ರೂಪವನ್ನು ಜಂಗಮವಾಗಿ ಏನು ಇಟ್ಟಿದ್ದೇವಲ್ಲ, ಅದಲ್ಲ ಇಲ್ಲಿ. ಲಿಂಗ ಗುರು ಬಸವಣ್ಣ, ಗುರುವಿನ ಗುರು ಬಸವಣ್ಣ. ನೋಡಿ, ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಲಿಂಗ ಗುರು ಬಸವಣ್ಣ, ಆ ಲಿಂಗ ಪ್ರಜ್ಞೆ ಇದೆಯಲ್ಲ, ಅಗಮ್ಯ ಅಗೋಚರ ಅಪ್ರತಿಮ, ಅದರ ಪರಿಪೂರ್ಣ ಜ್ಞಾನ ಇದೆಯಲ್ಲ, ಅರಿವಿದೆಯಲ್ಲ, ಅದು ಲಿಂಗ ಗುರು ಬಸವಣ್ಣ. ಆ ಲಿಂಗ ಗುರುವಿನ ನೆಲೆಯನ್ನು ಸಹಜವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆ ಪ್ರಜ್ಞೆಯನ್ನು ಹೇಳಿಕೊಟ್ಟವನು ಬಸವಣ್ಣ. ಅದರಿಂದ ಗುರುವಿನ ಗುರು ಬಸವಣ್ಣ. ಲಿಂಗಾಂಗ ಸಮರಸವನ ಒಂದು ಮಾಡಿ, ಲಿಂಗ ಅಂಗ ಸಮರಸ ಅನ್ನುವಂಥ ದ್ವಂದ್ವದ ನೆಲೆಯನ್ನು ಕಳೆದು ಅಂಗಲಿಂಗಗಳೆರಡನೊಂದು ಮಾಡಿದನಾಗಿ ಜಂಗಮವು ತಾನಾದನೇ ಬಸವಣ್ಣ. ಲಿಂಗಾಂಗ ಸಮರಸದ ಸಹಜ ನೆಲೆಯನ್ನು ಮೀರಿ ನಿಂತಹ ಸೀಮಾತೀತವಾದಂಥ ಒಂದು ಅದ್ಭುತ ಇದೆಯಲ್ಲ, ಅದನ್ನು ಜಂಗಮ ಅಂತ ಕರೀತಾರೆ. ಮುಂದೆ ಹೇಳ್ತಾರೆ, ಲಿಂಗವು ಬಸವಣ್ಣ, ಜಂಗಮವು ಬಸವಣ್ಣ, ಅಂಗಲಿಂಗೈಕ್ಯನು ಬಸವಣ್ಣನು. ಇಲ್ಲಿ ಮತ್ತೆ ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ, ಹೊಸ ರೀತಿಯಿಂದ ನಮ್ಮ ಮನಸ್ಸಿನಲ್ಲಿ ಇದು ಸಹಜವಾಗಿ ಯಾವತ್ತೂ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಅದನ್ನು ಮತ್ತೆ ತತ್ವದ ರೀತಿಯಲ್ಲಿ ಮತ್ತೆ ಬೇರೆ ಶಬ್ದಗಳಿಂದ ಹೇಳುವಂಥ ವಿಧಾನ ಇದೆಯಲ್ಲ, ಇದನ್ನು ನಾವಿಲ್ಲಿ ಗಮನಿಸಬೇಕು. ಲಿಂಗರೂಪನು ಬಸವ, ಜಂಗಮವು ಬಸವಣ್ಣ, ಅಂಗಲಿಂಗೈಕ್ಯನು ಬಸವಣ್ಣನು,
ಕಂಗಳಲ್ಲಿ ಶಿವತತ್ವ ನೆಲೆಗೊಂಡ ಬಸವಂಗೆ ಹಿಂಗದೇ ಶರಣೆಂಬೆ ಯೋಗಿನಾಥ. ಕಂಗಳಲ್ಲಿ ಶಿವತತ್ವ ಅಂತ ಹೇಳಿದ್ರೆ ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ. ನೋಟವೆಲ್ಲವೂ ಲಿಂಗ ಪ್ರಜ್ಞೆಯಿಂದ ಇರ್ತಕ್ಕಂಥದ್ದು. ಬೇರೆ ಇಲ್ಲದೆ ಇರ್ತಕ್ಕಂಥದ್ದನ್ನು ಸಹಜವಾದ ರೀತಿಯಲ್ಲಿ ನೋಡ್ತಕ್ಕಂಥ ವಿಧಾನ ಇದೆಯಲ್ಲ, ಆ ಲಿಂಗ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳದೆ ಇದ್ರೆ ಹೇಗೆ? ನೋಡಿ, ಕಂಗಳಲ್ಲಿ ಶಿವತತ್ವ ನೆಲೆಗೊಂಡ ಬಸವಂಗೆ. ಬಸವಣ್ಣ ಏನು ನೋಡಿದ್ರು ಎಲ್ಲವೂ ಲಿಂಗವನ್ನೇ ನೋಡ್ತಾ ಇದ್ದ. ಲಿಂಗವನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಕಂಗಳಲ್ಲಿ ಶಿವತತ್ವ ನೆಲೆಗೊಂಡ ಬಸವಂಗೆ ಹಿಂಗದೆ ಶರಣೆಂಬೆ ಯೋಗಿನಾಥ. ಆ ಬಸವ ಪ್ರಜ್ಞೆ, ಬಸವಣ್ಣನವರು ಸಹಜವಾದ ರೀತಿಯಲ್ಲಿ ಈ ಲೋಕಲೌಕಿಕದ ನೆಲೆಯಿಂದ ಅವರು ಸಂಪೂರ್ಣವಾಗಿ ನಿಷ್ಪತ್ತಿಯಾದ ನಂತರ ಬಸವಣ್ಣನವರನ್ನು ಕುರಿತು ಹೇಳ್ತಕ್ಕಂಥ 25 ಪದ್ಯಗಳಿದೆಯಲ್ಲ, ಆ ಬಸವ ಪ್ರಜ್ಞೆಯನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳುವಂಥ ವಿಧಾನ ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಮತ್ತೆ ಹೇಳ್ತಾರೆ ಕೇಳಿ ಇಲ್ಲಿ, ಅಂಗಲಿಂಗದಿ ಭರಿತ ಲಿಂಗವಂಗದಿ ಭರಿತ ಸಂಘ ಚಿನ್ಮೂರ್ತಿ ಶ್ರೀ ಬಸವಲಿಂಗ. ಅಲ್ಲಿ ಅಂಗ ಎಲ್ಲಿದೆ? ಲಿಂಗದೊಳಗೆ ಸೇರೋಗಿದೆ. ಲಿಂಗ ಎಲ್ಲಿದೆ? ಅಂಗದೊಳಗೆ ಸೇರೋಗಿದೆ. ಇವೆರಡು ಬೇರೆ ಇರುವಂಥದ್ದು ಇಲ್ಲವೇ ಇಲ್ಲ ಅಲ್ಲಿ. ಸಂಘ ಚಿನ್ಮೂರ್ತಿ ಶ್ರೀ ಬಸವಲಿಂಗ, ಅಂಗಲಿಂಗದಳು ಐಕ್ಯವಾದ ಭಿನ್ನರಹಿತ ಲಿಂಗ ಷಷ್ಠಲ ಬ್ರಹ್ಮ ಯೋಗಿನಾಥ. ನೋಡಿ, ಅಂಗಷಷ್ಠಲವನ್ನು ನಾವು ಹೇಳ್ತೇವೆ. ಲಿಂಗ ಷಷ್ಠಲವನ್ನು ಸಂಪೂರ್ಣವಾದ ರೀತಿಯಲ್ಲಿ ಅಂಗಲಿಂಗ ದ್ವಂದ್ವವನ್ನು ಅಳಿದು ಸೇರ್ತಕ್ಕಂತಹ ಲಿಂಗ ಷಷ್ಠಲ ಭರಿತ ಯೋಗಿನಾಥ. ಅಷ್ಟೇ ಅಲ್ಲ, ಮುಂದೆ ಹೇಳೋದು ಕೇಳಿ ಇಲ್ಲಿ, ಲಿಂಗಾಂಗ ಬಸವಣ್ಣ, ಸಂಘ ಸಮರಸ ಬಸವ, ಲಿಂಗಕ್ಕೆ ಲಿಂಗತಾ ಬಸವಣ್ಣನು, ಅಂಗದೊಳು ನಿಜತತ್ವ ಸಂಘ ಸಮರಸ ಬಸವ, ಅನಂಗ ಚಿದಂಗನೈ ಯೋಗಿನಾಥ. ಯಾವ ಲೆಕ್ಕದಲ್ಲಿ ಈ ಶಬ್ದಗಳನ್ನು ಜೋಡಿಸೋದು, ಇನ್ನೊಂದು ಇದರ ವ್ಯಾಖ್ಯಾನ ಮಾಡೋದು ಅಂತ ಅನ್ನೋವಂಥದ್ದಲ್ಲ ಇಲ್ಲಿ. ಅಂಗ ಲಿಂಗ ಇವೆರಡು ಅಭಿನ್ನವಾಗಿರ್ತಕ್ಕಂಥ ನೆಲೆಯಲ್ಲಿ ಸಂಘ ಸಮರಸದಲ್ಲಿ ಇರ್ತಕ್ಕಂಥದ್ದು. ಲಿಂಗಕ್ಕೆ ಲಿಂಗ ಸ್ವರೂಪನಾದವನು, ಅಂಗದೊಳು ನಿಜತತ್ವ ಭರಿತನಾದವನು, ಇವೆರಡರ ಸಂಗಮದ ಸಮರಸದ ಆನಂದದ ನೆಲೆ ಇದೆಯಲ್ಲ, ಇದು ಅಂಗರಹಿತವಾಗಿರ್ತಕ್ಕಂಥದ್ದು. ನೋಡಿ, ಅಪ್ಪ ಬಸವಣ್ಣನ ಒಂದು ವಚನಕ್ಕೆ ಇದು ವ್ಯಾಖ್ಯಾನ ಅಂತ ಇಟ್ಕೊಳ್ಳಿ. ನನಗೆ ಜನನವಾಯಿತೆಂಬರು ನನಗೆ ಜನನವಿಲ್ಲ ಅಂತ ಹೇಳಿದ್ನಲ್ಲ ವಚನ. ಆ ವಚನದ ವ್ಯಾಖ್ಯಾನಗಳಿವು. ಬಸವಣ್ಣನ ಸ್ವರೂಪ, ಬಸವಣ್ಣ ತನ್ನನ್ನು ತಾನು ಸಹಜವಾಗಿ ಒಂದು ವಚನದಲ್ಲಿ ಹೇಳಿಕೊಂಡ್ರು, ಅದನ್ನು ಎಲ್ಲ ರೀತಿಯಲ್ಲೂ ಹೇಳೋವಂಥ ನೆಲೆ ನೋಡಿ ಇಲ್ಲಿ. ಲಿಂಗ ನಿಜೈಕ್ಯದ ಸಂಘ ಸಮರಸದಲ್ಲಿ ಮಂಗಲಮಯ ಮೂಲ ತತ್ವ ಬೀಜ, ಅಂಗಸಂಗದ ಭಾವ ಭ್ರಮೆಯಳಿದ ಶಿವಯೋಗಿ, ಲಿಂಗ ಬಸವಣ್ಣನೈ ಯೋಗಿನಾಥ. ನೋಡಿ, ಅಂಗಸಂಗದ ಭಾವ ಭ್ರಮೆ. ನಾವು ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತೇವಲ್ಲ, ಇದು ಶಬ್ದಾಡಂಬರದಲ್ಲಿ ಕಳೆದು ಹೋಗ್ತಕ್ಕಂಥದ್ದಲ್ಲ. ಈ ಮಾತು ಮನಗಳಿಗೆ ಅತ್ತತ್ತ ಮೀರಿದ ಭಾವ ಭ್ರಮೆಯನ್ನು ಮೀರಿ ನಿಂತಿರ್ತಕ್ಕಂಥದ್ದು ಇದೆಯಲ್ಲ, ಇದು ಇಲ್ಲಿ ಬಹಳ ಮುಖ್ಯ. ಏನು ಹೇಳ್ತೀರಿ ನೀವು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ನಮ್ಮನ್ನು ಕಾಡ್ತಾ ಇದೆಯಲ್ಲ. ಬಸವಣ್ಣ ಕಾಮರಹಿತನು ಬಸವ, ಕ್ರೋಧರಹಿತನು ಬಸವ, ಮೋಹ ಮದ ಮತ್ಸರ ರಹಿತ ಬಸವ, ನಾಮರೂಪು ಕ್ರಿಯೆ ಎಳಿದ ಮಹಾ ಬ್ರಹ್ಮಾದಿ ತಾ ಮನಮುಕ್ತನೈ ಯೋಗಿನಾಥ. ನಾವು ಹೇಳ್ತೇವಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇತ್ಯಾದಿಗಳೆಲ್ಲ ಯಾವ ಹೇಳ್ತೇವಲ್ಲ, ಈ ಎಲ್ಲ ಕ್ರಿಯೆಗಳು ಇವೆಲ್ಲಕ್ಕೆ ಮಗಾವುದ ದೂರ ಇರತಕ್ಕಂಥವನು ಅಪ್ಪ ಬಸವಣ್ಣ. ಬಸವಣ್ಣನ ಬಗ್ಗೆ ಇನ್ನೇನು ಹೇಳೋದು? ಒಂದೂರ ಮಧ್ಯದಲ್ಲಿ ಸಂದ 500 ತೊಲೆ, ಅಂದದ ಮಠಗಳಿಗೆ ಬೀಡುಗಟ್ಟಿ, ನಿಂದು ಮನೆಯೊಳಗೆ ನಿರ್ವಯಲಾದ ಗುರುಬಸವ, ತಂದೆ ಶರಣಾಗನೆಗೆ ಯೋಗಿನಾಥ. ನಾವೆಲ್ಲ ಆ ಮಠ ಈ ಮಠ ಇದು ಕಟ್ಕೊಂಡು ಕೂತಿದ್ದೀವಲ್ಲ, ಒಂದೂರ ಮಧ್ಯದಲ್ಲಿ ಸಂದ 500 ತೊಲೆ. ನಾವೆಲ್ಲ ಈ ಜಗತ್ತಿನಲ್ಲಿ ವೈಭವದಲ್ಲಿ ಲೌಕಿಕವಾದ ರೀತಿಯಲ್ಲಿ ನೋಡ್ತಾ ಹೋಗ್ತೇವೆ. ಆದರೆ ಅಂದದ ಮಠಗಳಿಗೆ ಬೀಡುಗಟ್ಟಿ 500 ತೊಲೆ, ಏನು ಮಠ ದೊಡ್ಡದ ಸಂಪತ್ತು ಸಂಸ್ಕಾರ ಭಾಷಣ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ನಾವು ಹೋಗ್ತೇವಲ್ಲ, ಇವುಗಳನ್ನು ಮೀರಿ ನಿಂದು ಮನೆಯೊಳಗೆ ನಿರ್ವಯಲಾದ ಗುರುಬಸವ, ತಂದೆ ಶರಣಾಗನೆಗೆ ಯೋಗಿನಾಥ. ನೋಡಿ, ಬಸವಣ್ಣನವರ ಆತ್ಯಂತಿಕವಾಗಿರ್ತಕ್ಕಂಥ ನಿರ್ವಯಲ ಸ್ವರೂಪವನ್ನು 25 ಪದ್ಯಗಳಿದೆಯಲ್ಲ, ಇದನ್ನು ಇಟ್ಕೊಂಡು ಒಂದೊಂದನ್ನೇ ನಾವು ಯೋಚನೆ ಮಾಡ್ತಾ ಇದ್ದರೆ
ಆ ಬಸವ ಪ್ರಜ್ಞೆ ನಮ್ಮ ಅಂತರಂಗದಲ್ಲಿ ಪ್ರವೇಶ ಆದರೆ ನಮಗಿಂತಲೂ ಬೇರೆ ಪುಣ್ಯವಂತರು ಇನ್ಯಾರೂ ಇಲ್ಲ ಅಂತ ಹೇಳಬೇಕಿಲ್ಲಿ. ಮೂರಾರ ಭೇದವನು ಜಾರಿ ನಿಜದಲ್ಲಿ ನಿಂತು ಬೇರ ತೊಟ್ಟನೆ ಕಡಿದು ಖಂಡಿಸಿದನು. ನೀರ ನಿಷ್ಪತಿಯಾದ ನಿರ್ವಯಲ ಪದದಲ್ಲಿ ಆರೂಢ ಬಸವನಯ್ಯೋಗಿನಾಥ. ಅಲ್ಲಿ ಹೇಳಿದ್ರಲ್ಲ, ಆಗದ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಅಂತ ಹೇಳಿದ್ರಲ್ಲ, ಅದೇ ವಿಚಾರವನ್ನು ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕೋಸ್ಕರ 25 ಪದ್ಯಗಳ ನೆಲೆಯಲ್ಲಿ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ. ಮೂರಾರ ಭೇದವನ್ನು ಜಾರಿ ನಿಜದಲ್ಲಿ ನಿಂತು ಜೀವ ತೊಟ್ಟನೆ ಕಡೆದು ಖಂಡಿಸಿದನು. ನೀರ ನಿಷ್ಪತಿಯಾದ ನಿರ್ವಯಲ ಪದದಲ್ಲಿ ಆರೂಢ ಬಸವನಯ್ಯೋಗಿನ. ಎಲ್ಲವನ್ನೂ ಮೀರಿರ್ತಕ್ಕಂಥ, ಶಬ್ದಾತೀತವಾಗಿರ್ತಕ್ಕಂಥ ಅದ್ಭುತವಾದಂಥ ನಿರವಯ ಸ್ವರೂಪ ಇದೆಯಲ್ಲ, ಅದನ್ನು ಕುರಿತು ಹೇಳುವಂಥ ನೆಲೆ ಎಲ್ಲಿದೆ? ನನಗೂ ಕೊಡು ಅದನ್ನು. ನೀನು ತಲುಪಿದ ಪದ ಇದೆಯಲ್ಲ, ಅದು ನನಗೂ ಬೇಕಪ್ಪ. ಅದನ್ನು ಯಾವ ರೀತಿ ಕೇಳೋದು? ಮೂರು ಬೆಟ್ಟವ ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರ್ವಯಲ ಪದವೆನೆಗೆ ಯೋಗಿನಾಥ. ನೋಡಿ ಎಷ್ಟು ಸ್ವಾರಸ್ಯವಾದಂಥ ಮಾತು. ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲೊಳಗೆ ಬಯಲಾಯಿತಯ್ಯ ಅಂತ ಪ್ರಭುದೇವರ ವಚನ ಇದೆ. ಬಯಲ ರೂಪಾಗಿರ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೆ ಶರಣಾರ್ಥಿ ಅಂತ ಹೇಳಿ ನಿರಾಳ ಗುರುಸ್ತೋತ್ರದಲ್ಲಿ ಹೇಳುವಂಥ ಮಾತು ನೋಡಿ. ಅವೆರಡು ಯಾತಕ್ಕೆ ಹೇಳಿದೆ ಅಂತಂದ್ರೆ, ನಮಗೆ ಈ ವಚನವನ್ನು, ಈ ತ್ರಿಪದಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅದು ಪ್ರೇರಕವಾಗ್ತದೆ ಅಂತ. ಮೂರು ಬೆಟ್ಟವ ದಾಂಟಿ ಮುಕ್ತಿ ರಾಜ್ಯವ ಕೂಡಿ. ನೋಡಿ, 3 ಬೆಟ್ಟಗಳು ಯಾವುದು ಅಂತಂದರೆ 3 ಕಾಲಗಳು, ತ್ರಿಕಾಲಗಳು, ಭೂತ, ವರ್ತಮಾನ, ಭವಿಷ್ಯತ್. ಇವು ಬೆಟ್ಟದ ಹಾಗೆ ನಮ್ಮನ್ನು ಕಾಡ್ತಾ ಇವೆ. ಅದನ್ನು ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ. ಕರ್ಪೂರ ಮತ್ತು ಅಗ್ನಿ ನೋಡಿ, ಒಂದು ಮಂಗಳಾರತಿ ಪದದಲ್ಲಿ ಹೇಳ್ತಾರೆ ಈ ಮಾತು. ಗುರುಕರವೆಂಬ ಬ್ರಹ್ಮಾಂಡ ಭೂತಳಿಗೆಯೊಳು, ಅಂದರೆ ಕರ್ಪೂರದ ತಟ್ಟೆಯಲ್ಲಿ ಓರ್ವ ನಿಜ ಭಕ್ತನೆಂಬ ಕಪ್ಪುರವನಿಟ್ಟು, ಒಬ್ಬ ಭಕ್ತ ಅನ್ನುವಂಥ ಒಂದು ಕರ್ಪೂರದ ಚೂರನ್ನು ಇಟ್ಟು ಅರುಹಿನ ಮೂಲಾಗ್ನಿಯನ್ನು ಹಚ್ಚಿ ನೋಡಲು ಅದಕ್ಕೆ ಜ್ಞಾನಸ್ವರೂಪವಾಗಿರ್ತಕ್ಕಂಥ ಜ್ವಾಲೆಯನ್ನು ಸೋಗಿಸಿದಾಗ ಅರುಹಿಲ್ಲ ಕುರುಹಿಲ್ಲ ನಿರವಯಲಾಯಿತು. ನೋಡಿ, ಆ ಪದ್ಯ ಇದಕ್ಕೆ ವ್ಯಾಖ್ಯಾನ ಅಂತ ಹೇಳ್ಬೋದಲ್ವಾ? 3 ಬೆಟ್ಟವ ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ. ಆ ರೀತಿ ಸಹಜವಾದ ರೀತಿಯಲ್ಲಿ ಬಯಲಾದ್ನೆಲ್ಲ ಬಸವಣ್ಣ. ಆ ನಿರ್ವಯಲ ಪದವೆನೆಗೆ ಯೋಗಿನಾಥ. ಅದು ನನಗಾಗಬೇಕು, ಅದು ನನಗೆ ಬೇಕು. ಬಸವಣ್ಣ ತಲುಪಿದ ಎತ್ತರವನ್ನು ನಾನು ತಲುಪಬೇಕು ಅಂತ ಅನ್ನುವಂಥ ನೆಲೆಯನ್ನು ಹೇಳಿ ಕೊನೆಗೆ ಸಂತೃಪ್ತಿಯಾಗಿ ಆ ನೆಲೆಯಲ್ಲಿ ನಿಂತು ಕೊನೆಯ ಒಂದು ತ್ರಿಪದಿಯನ್ನು ಹೇಳ್ತಾರೆ. ಇಂತು ಬಸವಸ್ತವದ ಸಂತತಂ ನೆನೆದೀಗ, ಇಂತು ಬಸವಸ್ತವವ ಸಂತತಂ ನೆನೆದೀಗ ನಿಶ್ಚಿಂತನಾದೆನೈ ಸುಖತರದಲ್ಲಿ ಸಚ್ಚಿದಾನಂದ ಗುರು ಬಸವಣ್ಣ ನಾಣತಿಯ ವಚ್ಚತಾ ನಿನಗಾನು ಯೋಗಿನಾಥ. ಆ ಬಸವನ ಆಣತಿಯಲ್ಲಿ ಬಸವ ಪ್ರಜ್ಞೆಯಿಂದ ಬಸವ 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 ಅಂತ ಹೇಳಿ ನಮ್ಮ ತನುವನ್ನು ಮನವನ್ನು ಸಂಪೂರ್ಣವಾಗಿ ಬಸವಂಗೆ ಅರ್ಪಿತ ಮಾಡಿ ಆ ಬಸವ ಪ್ರಜ್ಞೆಯ ನಿಜದಲ್ಲಿ ನಿಂತು ತಾನು ಇಲ್ಲವಾಗಿ ಬಸವನೇ ಎಲ್ಲವಾಗಿ ಆ ಬಸವ ಪ್ರಭೆಯೇ ತಾನಾಗಿ ತಾನು ನಾನು ನೀನೆಂಬ ಉಭಯ ಭೇದ ಒಳಿದು ನಿಲ್ಲುವಂತಹ ಸ್ಥಳವನ್ನು ತಲುಪುವ ಬಗೆಯನ್ನು ಸಿದ್ದರಾಮ ಶಿವಯೋಗಿಗಳು ಈ ಬಸವ ಸ್ತೋತ್ರ ತ್ರಿವಿಧಿಯ 125 ಪದ್ಯಗಳಲ್ಲಿ ಹೇಳಿದ್ದಾರೆ. ಇದರಲ್ಲಿ ಪ್ರಾರಂಭದಲ್ಲಿ ಬಸವನ ಮೂಲ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ತಿಳಿದದ್ದು. ಆಮೇಲೆ ಬಸವಣ್ಣ ಸಾಕಾರಗೊಂಡು ತನ್ನ ಆಧ್ಯಾತ್ಮಿಕ ನೆಲೆಯನ್ನು ಹೇಗೆ ಪರಿಪೂರ್ಣತೆಯ ಹಾದಿಯಲ್ಲಿ ನಡೆದ ಅಂತನ್ನುವಂಥ ಒಂದು ವ್ಯವಸ್ಥೆ ನನಗೆ ಹೇಗೆ ಪ್ರೇರಕನಾದ ಅಂತ. ಅಲ್ಲಿಂದ ಮುಂದೆ ಬಸವಣ್ಣ ನೀಗಿ ನಿಷ್ಪತ್ತಿಯಾದ ಮೇಲೆ
ಆ ಸಹಜ ಸ್ವರೂಪ ಯಾವ ರೀತಿ ಆ ಮಹಾಭಾವ ಬ್ರಹ್ಮದಲ್ಲಿ ಶಬ್ದಾತೀತವಾದ ರೀತಿಯಲ್ಲಿ ಶಬ್ದದೊಳಗಣ ನಿಶ್ಶಬ್ದದಲ್ಲಿ ಅದು ಹೇಗೆ ಪರಿಪೂರ್ಣತೆಯನ್ನು ಹೊಂದಿತು ಅಂತ ಅನ್ನುವಂಥ ರೀತಿಯಲ್ಲಿ ಇಡೀ ಬಸವಣ್ಣನವರ ಆಧ್ಯಾತ್ಮಿಕದ ಆದ್ಯಂತ ಸ್ವರೂಪವನ್ನು ಸಹಜವಾದ ರೀತಿಯಲ್ಲಿ ಶಬ್ದದಲ್ಲಿ ಹಿಡಿದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಹೇಳೋದ್ರಲ್ಲಿ ನಾನು ಎಷ್ಟು ಸೋತಿದ್ದೇನೆ ಅಷ್ಟು ನನಗೆ ಒಂದು ಸಂತೋಷ. ಯಾಕೆ ಅಂತಂದರೆ ಆ ಎತ್ತರವನ್ನು ತಲುಪಲಿಕ್ಕೆ ಆಗೋದು ಯಾರಿಂದಲೂ ಆಗೋದಿಲ್ಲ. ಆದರೆ ಅದಕ್ಕೆ ಪ್ರಯತ್ನ ಪಡೋದ್ರಲ್ಲೂ ಸಹ ಅದರದೇ ಆಗಿರ್ತಕ್ಕಂಥ ಒಂದು ಭಾವ ಇದೆ. ನಮ್ಮ ಮನಸ್ಸಿನ ಭಾವ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಬಸವಾನುಯಾಯಿಯಾಗಿ ಬಸವಗತಗೊಳಿಸಿ ಬಸವ ಸ್ವರೂಪವನ್ನು ಆ ಬಸವನ ಆನಂದ, ಆ ಬಸವನತ್ಯಂತ, ಆ ಬಸವ ಸಕಲಕ್ಕೆ ಆದಿಸಿದ್ಧ ಅಂತ ಹೇಳಿದ್ರಲ್ಲ, ಆ ನೆಲೆಯನ್ನೆಲ್ಲ ನಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡು ಬಸವ ಪ್ರಭೆಯಲ್ಲಿ ಮನಮಗ್ನನಾಗಿ ಕರಗಿ ಹೋಗುವ ನೆಲೆ ಇದೆಯಲ್ಲ, ಅದು ಈ ಬಸವ ಸ್ತೋತ್ರ ತ್ರಿವಿಧಿಯ ಒಂದು ಅದ್ಭುತವಾದಂಥ ಅಂತರಂಗಿಕ ದರ್ಶನ. ಇದನ್ನು ಬಸವ ಸಮಿತಿಯ ಸಂಕಲ್ಪದಂತೆ ಅದನ್ನು ಹೇಳುವ ಪ್ರಯತ್ನ ಅಷ್ಟೇ ನಮ್ಮದು. ನಾನು ಹೇಳಿದ್ದೇನೆ ಅಂತ ಏನೂ ಇಲ್ಲ, ನೀವು ಕೇಳಿರೋದೇನೂ ಇಲ್ಲ. ಆದರೆ ಆ ಹೇಳುವಿಕೆ ಕೇಳುವಿಕೆಯ ಮಧ್ಯದಲ್ಲಿರ್ತಕ್ಕಂಥ ಸಹಜವಾದ ನಿಷ್ಕಲ ಸ್ವರೂಪವಾದ ಬಸವ ಪ್ರಜ್ಞೆ ನಮ್ಮ ಅಂತರಂಗದಲ್ಲಿ ಸಹಜವಾಗಿ ಮಿಡಿಯಲಿ, ಅದು ನಮ್ಮ ಬದುಕನ್ನು ಬೆಳಕಾಗಿಸಲಿ ಅಂತನ್ನುವಂಥ ರೀತಿಯಲ್ಲಿ ಈ ಸ್ತೋತ್ರ ತ್ರಿವಿಧಿಯ ಕೊನೆಯ ಭಾಗವನ್ನು ನಾನು ಬಸವಾರ್ಪಣೆ ಮಾಡಿದ್ದೇನೆ. ತಮ್ಮೆಲ್ಲರಿಗೂ ಶರಣ ಶರಣ. ರಹಿತನು ಬಸವ, ಪಾಶರಹಿತನು ಬಸವ, ದೋಷ ದುರ್ಗುಣರಹಿತ ಬಸವ ಗುರುವೇ, ದೋಷ ದುರ್ಗುಣರಹಿತ ಬಸವ ಗುರುವೇ. ಈಶಪಾದ ಧ್ಯಾನ ಮೀಸಲ ಮನ ಮಂತ್ರದಾಸಕ್ತ ಬಸವಣ್ಣನೈ ಯೋಗಿನಾಥ, ಆಸಕ್ತ ಬಸವಣ್ಣನೈ ಯೋಗಿನಾಥ. ಮರಣರಹಿತನು ಬಸವ, ಶರಣ ಶಾಶ್ವತ ಬಸವ, ಕರುಣಾಬ್ಧಿ ಬಸವಣ್ಣನೈ ಬಸವಲಿಂಗ, ಕರುಣಾಬ್ಧಿ ಬಸವಣ್ಣನೈ ಬಸವಲಿಂಗ. ಹರಣ ಕರಣೇಂದ್ರಿಯ ವಿಷಯರಹಿತನು ಬಸವ, ಪರತತ್ವ ಗುರು ಬಸವ ಯೋಗಿನಾಥ, ಪರತತ್ವ ಗುರು ಬಸವ ಯೋಗಿನಾಥ. ಜನನ ನಿಮ್ಮೊಳು ಬಸವ, ಮರಣ ನಿಮ್ಮೊಳು ಬಸವ, ಹರಣ ನಿಮ್ಮೊಳು ಬಸವ ನಿಖಲ ರೂಪ, ಹರಣ ನಿಮ್ಮೊಳು ಬಸವ ನಿಖಲ ರೂಪ. ಕರಣೇಂದ್ರಿಯ ಸುಖದ ಸಹಭೋಗಿ ಬಸವಣ್ಣ, ಕರುಣವಾರಿಧಿ ಬಸವ ಯೋಗಿನಾಥ, ಕರುಣವಾರಿಧಿ ಬಸವ ಯೋಗಿನಾಥ. ಲಿಂಗಾಂಗಿ ಲಿಂಗ ಸಂಗಾನಂದ ಭರಿತಾಂಗಿ, ಮಂಗಳಾಮಯ ರೂಪ ಮನ್ಮನದಲ್ಲಿ, ಮಂಗಳಾಮಯ ರೂಪ ಮನ್ಮನದಲ್ಲಿ. ಅಂಗ ಸಂಗದ ಭಾವ ಮನದಲ್ಲಿ ಲೀಯವು, ಲಿಂಗ ಬಸವಣ್ಣನೈ ಯೋಗಿನಾಥ, ಲಿಂಗ ಬಸವಣ್ಣನೈ ಯೋಗಿನಾಥ. ಮನೆಯೊಳಗೆ ಮನೆ ಹುಟ್ಟಿ ತನುವು ನಿರವಯ ಮಾಡಿ, ಅನುವರಿದು ಪದ ಭರಿತವಾದ ಶರಣ, ಅನುವರಿದು ಪದ ಭರಿತವಾದ ಶರಣ. ವಿನಯದಿಂದಲಿ ನಿಜವ ಅರಿದು ಗಣಪದ ಒಡೆದ, ಚಿನುಮಯಾತ್ಮಕ ಬಸವ ಯೋಗಿನಾಥ, ಚಿನುಮಯಾತ್ಮಕ ಬಸವ ಯೋಗಿನಾಥ. ಲಿಂಗ ಗುರು ಬಸವಣ್ಣ, ಗುರುವಿನ ಗುರು ಬಸವಣ್ಣ, ಲಿಂಗಾಂಗ ಸಮರಸವನೊಂದುಗೂಡಿ, ಲಿಂಗ
ಲಿಂಗಾಂಗ ಸಮರಸವನೊಂದುಗೂಡಿ ಅಂಗಲಿಂಗಗಳೆರಡ ಒಂದು ಮಾಡಿದನಾಗಿ ಜಂಗಮಾತಾನಾದನೈ ಯೋಗಿನಾಥ ಜಂಗಮಾತಾನಾದನೈ ಯೋಗಿನಾಥ ಲಿಂಗವು ಬಸವಣ್ಣ ಜಂಗಮವು ಬಸವಣ್ಣ ಅಂಗಲಿಂಗೈಕ್ಯನು ಬಸವಣ್ಣನು ಅಂಗಲಿಂಗೈಕ್ಯನು ಬಸವಣ್ಣನು ಕಂಗಳಲಿ ಶಿವತತ್ವ ನೆಲೆಗೊಂಡ ಬಸವಂಗೆ ಹಿಂಗದೆ ಶರಣೆಂಬೆ ಯೋಗಿನಾಥ ಹಿಂಗದೆ ಶರಣೆಂಬೆ ಯೋಗಿನಾಥ ಅಂಗಲಿಂಗದಿ ಭರಿತ ಲಿಂಗವಂಗದಿ ಭರಿತ ಸಂಗ ಚಿನ್ಮೂರ್ತಿ ಶ್ರೀ ಬಸವಲಿಂಗ ಸಂಗ ಚಿನ್ಮೂರ್ತಿ ಶ್ರೀ ಬಸವಲಿಂಗ ಅಂಗಲಿಂಗಾದೈಕ್ಯ ಭಾವ ಭಿನ್ನಾರಹಿತ ಲಿಂಗ ಷಟಸ್ಥಲ ಬ್ರಹ್ಮಿ ಯೋಗಿನಾಥ ಲಿಂಗ ಷಟಸ್ಥಲ ಬ್ರಹ್ಮಿ ಯೋಗಿನಾಥ ಲಿಂಗಾಂಗ ಬಸವಣ್ಣ ಸಂಗ ಸಮರಸ ಬಸವ ಲಿಂಗಕ್ಕೆ ಲಿಂಗವು ಬಸವಣ್ಣನು ಲಿಂಗಕ್ಕೆ ಲಿಂಗವು ಬಸವಣ್ಣನು ಅಂಗದಿ ನಿಜ ತತ್ವ ಸಂಗ ಸಮರಸ ಬಸವನಂಗ ಚಿದಂಗನೈ ಯೋಗಿನಾಥ ಅನಂಗ ಚಿದಂಗನೈ ಯೋಗಿನಾಥ ಲಿಂಗ ನಿಜೈಕ್ಯದ ಸಂಗ ಸಮರಸದಲ್ಲಿ ಮಂಗಳಮಯ ಮೂಲ ತತ್ವ ಬೀಜ ಮಂಗಳಮಯ ಮೂಲ ತತ್ವ ಬೀಜ ಅಂಗಸಂಗದ ಭಾವ ಭ್ರಮೆಯಳಿದ ಶಿವಯೋಗ ಲಿಂಗ ಬಸವಣ್ಣನೈ ಯೋಗಿನಾಥ ಲಿಂಗ ಬಸವಣ್ಣನೈ ಯೋಗಿನಾಥ ಕಾಮರಹಿತನು ಬಸವ ಕ್ರೋಧರಹಿತನು ಬಸವ ಮೋಹ ಮದ ಮತ್ಸರಾರಹಿತ ಬಸವ ಮೋಹ ಮದ ಮತ್ಸರಾರಹಿತ ಬಸವ ನಾಮರೂಪು ಕ್ರಿಯೆಯಳಿದ ಮಹಾಬ್ರಹ್ಮದಿ ತಾಮನ ಮುಕ್ತನೈ ಯೋಗಿನಾಥ ತಾಮನ ಮುಕ್ತನೈ ಯೋಗಿನಾಥ ಒಂದರ ಮಧ್ಯದಲ್ಲಿ ಸಂದವೈ 100 ತೊಲೆ ಅಂದದ ಮಠಗಳಿಗೆ ಬೀಡುಗಟ್ಟಿ ಅಂದದ ಮಠಗಳಿಗೆ ಬೀಡುಗಟ್ಟಿ ನಿಂದು ಮನೆಯೊಳಗೆ ನಿರ್ವಯಲಾದ ಗುರು ಬಸವ ತಂದೆ ಶರಣಾಗೆನಗೆ ಯೋಗಿನಾಥ ತಂದೆ ಶರಣಾಗೆನಗೆ ಯೋಗಿನಾಥ ಮೂರಾರು ಭೇದವನು ಜಾರಿ ನಿಜದಲ್ಲಿ ನಿಂದು ಬೇರ ತೊಟ್ಟನೆ ಕಡಿದು ಖಂಡಿಸಿದನು ಬೇರ ತೊಟ್ಟನೆ ಕಡಿದು ಖಂಡಿಸಿದನು ನೀರ ನಿಷ್ಪತಿಯಾದ ನಿರ್ವಯಲ ಪದದಲ್ಲಿ ಆರೂಢ ಬಸವನೈ ಯೋಗಿನಾಥ ಆರೂಢ ಬಸವನೈ ಯೋಗಿನಾಥ ಮೂರು ಬೆಟ್ಟವ ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ತೋರುವ ಶಿಖಿ ಕರ್ಪೂರ ಯೋಗದಂತೆ
ಬಯಲು ಬಯಲನೆ ಬೆರಸಿ ಬಯಲಾದ ಬಸವನ ನಿರ್ವಯಲ ಪದವೆನಗೆ ಯೋಗಿನಾಥ, ನಿರ್ವಯಲ ಪದವೆನಗೆ ಯೋಗಿನಾಥ. ಇಂತು ಬಸವಸ್ತವನ ಸಂತತಂ ನೆನೆದೀಗ ನಿಶ್ಚಿಂತನಾದೆನೈ ಸುಖತರದಲ್ಲಿ, ನಿಶ್ಚಿಂತನಾದೆನೈ ಸುಖತರದಲ್ಲಿ. ಸಚ್ಚಿದಾನಂದ ಗುರು ಬಸವಣ್ಣ ನಾಣತಿಯ ವಚ್ಚತಾ ನಿಮಗಾನು ಯೋಗಿನಾಥ, ವಚ್ಚತಾ ನಿಮಗಾನು ಯೋಗಿನಾಥ. ಬೆಟ್ಟವದಾಂಟಿ ಮುಕ್ತಿರಾಜವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವೆನಗೆ ಯೋಗಿನಾಥ. ಬಯಲ ಬಯಲನೆ ಬೆರೆಸಿ ಬಯಲಾದ ಬಸವ 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 ಬಸವ
ಬಸವ ಬಸವ